ಇವತ್ತು ಮುಖ್ಯಮಂತ್ರಿಗಳು ಕಲಬುರಗಿನಲ್ಲಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ 28 ತಿಂಗಳಲ್ಲಿ 13,000 ಕೋಟಿಗಳು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಕೊಟ್ಟಿದ್ದೀವಿ ಅಂತೇಳಿ ಈ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಹಾಕ್ತಾರೆ. ಆದರೆ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ 13,000 ಕೋಟಿದಲ್ಲಿ ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಎಷ್ಟು ಕೊಟ್ಟಿದ್ದೀರಾ ಅನ್ನೋ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಏನಾಗಿದೆ ಅಂದರೆ ಕಲಬುರಗಿ ಅಭಿವೃದ್ಧಿ ನಿಗಮ ಆಗಿದೆ. ಅದು ಕಲಬುರಗಿಗೆ ಮೀಸಲಿಟ್ಟ ಅಭಿವೃದ್ಧಿ. ಎಲ್ಲ ಹಾಸ್ಪಿಟ್ಲಿಗೆ ಅನುದಾನ ಕೊಡ್ತಾರೆ, ಏರ್ಪೋರ್ಟ್ಗೆ ಅನುದಾನ ಕೊಡ್ತಾರೆ, ಸ್ಕೂಲು, ರೋಡು, ರಿಂಗ್ ರೋಡು, 1ನೇ ರಿಂಗ್ ರೋಡು 2ನೇ ರಿಂಗ್ ರೋಡ್ ಆಗ್ತಾಯಿತ್ತು. ಅಲ್ಲಿ ಇವತ್ತಿಗೂ ಬಳ್ಳಾರಿ 1 ರಿಂಗ್ ರೋಡ್ ಇಲ್ಲ. ಬೀದರ್ ರಿಂಗ್ ರೋಡ್ ಇದೆ, ರಾಯಚೂರು ರಿಂಗ್ ರೋಡ್ ಇದೆ. ಬಳ್ಳಾರಿ ದೊಡ್ಡದಾಗಿ ನೀವು ಎಲ್ಲ ಗಣಿ ಮಾಲೀಕರು ಹಂಗೆ ಅಂತೇಳಿ ನಮ್ಮನ್ನು ದೊಡ್ಡದಾಗಿ ಬಿಂಬಿಸಿ ಇವತ್ತು ನಮ್ಮೊಂದು ರಿಂಗ್ ರೋಡ್ ಕೂಡ ಮಾಡಿಕೊಟ್ಟು ಇವತ್ತು ನಮ್ಗೆ ಏರ್ಪೋರ್ಟ್ ಕೂಡ ಒಂದು ಕಾಂಪೌಂಡ್ ಕಟ್ಟೋದ್ಬಿಟ್ಟು ಏನು ಮಾಡೋಕ್ಕಾಗಿಲ್ಲ. ಯಾವ ಹಾಸ್ಪಿಟಲ್ ಡೆವಲಪ್ ಮಾಡಿದ್ದಾರೆ, ಯಾವ ಇನ್ಫ್ರಾಸ್ಟ್ರಕ್ಚರ್ ನಮಗೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಕೊಟ್ಟಿದ್ದಾರೆ. ಸೊ ಮತ್ತೆ ಇನ್ನೊಂದು ದಿವಸ ಬರ್ತದೆ, ನಾವು ಬಳ್ಳಾರಿ ವಿಜಯನಗರ ಈ ಕಲ್ಯಾಣ ಕರ್ನಾಟಕದಿಂದ ಸೆಪ್ರೇಟಾಗಿ ನಮ್ಮದೇ ಒಂದು ಭಾಗಕ್ಕೆ ನಮ್ಮ ರೆವಿನ್ಯೂ ಡಿವಿಷನ್ ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ 4 ಜಿಲ್ಲೆಗೆ ರೆವಿನ್ಯೂ ಡಿವಿಷನ್ ಮಾಡಬೇಕು ಅನ್ನೋ ಒಂದು ಹೋರಾಟ ಮಾಡೋ ದಿವಸಗಳು ಅತಿ ಸನ್ನಿಹಿತವಾಗಿ ಬರ್ತದೆ. ಹೌದು ಸರ್, ಈ ಕಲಬುರಗಿ ಅದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ತೆಗೆದುಬಿಟ್ಟು ಕಲಬುರಗಿ ಅಭಿವೃದ್ಧಿ ನಿಗಮ ಅಂತೇಳಿ ಸುತ್ತಾಗ್ತದೆ. ಯಾಕಂದರೆ ಅಲ್ಲಿಯದವರು ಚೇರ್ಮನ್ಗಳು. ಇವತ್ತಿನಲ್ಲಿ ಶಂಕರ್ ರೆಡ್ಡಿ ಅವರು ಆಗಿಬಿಟ್ರೆ ಇವತ್ತಿನಲ್ಲಿ ಯಾರು ನಮ್ಮ ಭಾಗದವ್ರು ಚೇರ್ಮನ್ ಆಗಿದೆ. ಯಾವಾಗಾದರೂ ಗುಲ್ಬರ್ಗದವರು ಚೇರ್ಮನ್ಗಳು, ಅವರೇ ಮಂತ್ರಿಗಳು, ಅವರೇ HKDP ಮಿನಿಸ್ಟರ್, ಅವರೇ HKDP ಚೇರ್ಮನ್. ಕಂಪ್ಲೀಟ್ ಇದ್ದಿದ್ದು ಗ್ರಾಂಟೆಲ್ಲ ಅವರೇ ಕಂತಾರೆ. ಇಲ್ಲಿ ನಮ್ಮವರು ಯಾಕೆ ಕೊಡಲ್ಲ ಅಂತ ನಮ್ಮವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಪ್ರಶ್ನೆ ಮಾಡಬೇಕು. ಈಗಿನ ಪ್ರಶ್ನೆ ಮಾಡಿದರೆ ಮುಂದಿನ ಪೀಳಿಗೆಗೆ ನಾವು ಭಾಳ ನಾವು ಮೋಸ ಮಾಡೋಂಗೆ ಆಗುತ್ತೆ. ದಯವಿಟ್ಟು ಇನ್ನಾದರೂ ಎಚ್ಚೆತ್ತುಕೊಂಡು ಈ ದಿಶೆಯಲ್ಲಿ ನಮ್ಮ ಜಿಲ್ಲೆನಲ್ಲಿರೋಂಥ ಹೈದರಾಬಾದ್ ಕರ್ನಾಟಕ ವಿಜಯನಗರ ಜಿಲ್ಲಾ ಮತ್ತು ಬಳ್ಳಾರಿ ಜಿಲ್ಲಾ ಶಾಸಕರು ಮತ್ತು ಸಂಸದರು ಅವ್ರನ್ನ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಬೇಕಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ನಿಷ್ಕ್ರಿಯ ಆಗಿಲ್ಲ ಸರ್, ನಮ್ಮ ಜಿಲ್ಲಾಗಳ ಸಲುವಾಗಿ ನಿಷ್ಕ್ರಿಯ ಆಗಿದೆ. ಅವರು ಕಲಬುರಗಿ, ಯಾದಗಿರಿ ಬೀದರ್ ಸಲುವಾಗಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊತಿದ್ದಾರೆ ಅವರು. ಆದರೆ ನಮ್ಮವರು ಯಾಕೆ ನಮ್ಮ ಭಾಗಕ್ಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಅವ್ರು ಹೆಂಗೆ ಕೊಡ್ತಾರೆ? ಅರೆ ನಾವು ಇಷ್ಟು ಸಾವಿರಾರು ಕೋಟಿ ನಮ್ಮ ಭಾಗಕ್ಕೆ ಹಾಕ್ಕೊಂತಿದ್ರು ಕೂಡ ಬಳ್ಳಾರಿ ವಿಜಯನಗರ ಜನ ಏನು ನಮ್ಮನ್ನು ಕೇಳ್ತಾ ಇಲ್ಲ ಬಿಡು, ಅವ್ರು ಬೇಕಾಗಿಲ್ಲ ಅಂತ ಮನಸ್ಥಿತಿ ಅವ್ರು ಬಂದ್ಬಿಟ್ಟಿದೆ. ಹಿಂಗಾಗಿ ಏಕಸ್ವಾಮ್ಯವಾಗಿ ಅವರು ಫಂಡ್ಸ್ ಡೈವರ್ಟ್ ಮಾಡ್ಕೊತಿದ್ದಾರೆ. ಸಂದೇಶ ಇಲ್ಲ ಸರ್. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ 4 ಜಿಲ್ಲೆಗಳು ಒಂದಾಗಿ ನಾವು ಸೆಪ್ರೇಟಾಗಿ ರೆವಿನ್ಯೂ ಡಿವಿಷನ್ ಮಾಡಿಕೊಂಡ್ರೆ ನಾವು ಈ ಕಲ್ಯಾಣ ಕರ್ನಾಟಕ ಏನು ಏಕ ಸಾಮ್ರಾಜ್ಯಪತ್ಯ ನಡೀತಾ ಇದೆಯಲ್ಲ ಅದನ್ನು ನಾವು ಯಾವುದೇ ಕಾರಣಕ್ಕೆ ಅದನ್ನು ಮುಂದುವರಿಸಕ್ಕೆ ಬಿಡಬಾರ್ದು. ಬೋರ್ಡ್ನ 2 ಪೀಸ್ ಮಾಡಿ ನಮಗೆ ರೆವಿನ್ಯೂ ಡಿವಿಷನ್ ಬಳ್ಳಾರಿ ಕೊಟ್ಟರೆ ಅದೇ ಥರ ನಾವು ಏನು ಬಂದಿದ್ದು ಜಿಲ್ಲಾವಾರು ಭಾಷಾ ಎಷ್ಟೆಷ್ಟು ರೇಷಿಯೋ ಇರ್ತದೆ ಪಾಪ್ಯುಲೇಷನ್ ಆ ಬೇಸಿಸ್ ಮೇಲೆ ಡಿವೈಡ್ ಮಾಡಿ. ನಮಗೆ ಸ್ಟೇಟ್ ಗೌರ್ಮೆಂಟಿಂದ ಬರಲ್ಲ, KKRDBಯಿಂದ ಬರಲ್ಲ. DMFL ಮೀಟಿಂಗ್ ಕಳೆದ 16 ತಿಂಗಳಾಯಿತು, DMFL ಇದುವರೆಗೂ ಮೀಟಿಂಗ್ ಇಲ್ಲ. ಯಾಕಪ್ಪ ಮೀಟಿಂಗ್ ಮಾಡಿಲ್ಲ ಅಂತ ಯಾರನ್ನು ಕೇಳಿದಾರ? 1000 ಕೋಟಿ ಮೇಲೆ ದುಡ್ಡು ಇರ್ತದೆ ಅದರಲ್ಲಿ. ಇವತ್ತು ನೋಡಿ 1000 ಕೋಟಿ ಸುಮ್ಮನೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ಬ್ಯಾಂಕಲ್ಲಿ ಬಡ್ಡಿ ಬರಂಗೆ ಮಾಡಿದ್ದಾರೆ. ಆದರೆ ಅದನ್ನು ಅನುದಾನ ಬಳಸೋದು ಯಾವಾಗ?